ನೈಋತ್ಯ ರೈಲ್ವೆ ಕನ್ನಡ ಸಂಘ ಹುಬ್ಬಳ್ಳಿ ಇವರು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಸಮಕಾಲೀನ ಸಾಹಿತ್ಯ ಮತ್ತು ವಾಸ್ತವತೆ ಎಂಬುದರ ಮೇಲೆ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಕವನದ ಶೀರ್ಷಿಕೆ ನಮ್ಮ ಸಾಹಿತ್ಯ. ಕವನದ ಶೀರ್ಷಿಕೆ ನಮ್ಮ ಸಾಹಿತ್ಯ. ನಮ್ಮ ಪುಸ್ತಕದ ಪುಟದ ಮೇಲೆ ಇನ್ನೂ ಒಣಗದ ಮಸಿ ಇದೆ. ನಮ್ಮ ಪುಸ್ತಕದ ಪುಟದ ಮೇಲೆ ಇನ್ನೂ ಒಣಗದ ಮಸಿ ಇದೆ. ಆ ಮಸಿಯ ಕಣ ಕಣದಲ್ಲೂ ಆ ಮಸಿಯ ಕಣ ಕಣದಲ್ಲೂ ಕಾಲದ ಬೆವರಿನ ವಾಸನೆ ಇದೆ. ಆ ಮಸಿಯ ಕಣ ಕಣದಲ್ಲೂ ಕಾಲದ ಬೆವರಿನ ವಾಸನೆ ಇದೆ. ಕವಿ ಬರಹ ಹೂವಿನ ಕಥೆಯಲ್ಲ. ಕವಿ ಬರಹ ಹೂವಿನ ಕಥೆಯಲ್ಲ. ಎಲೆ ಎಸಳು ದಂಟು ಬೇರಿನ ಕತೆ. ಬೆಳಕಿನ ವರ್ಣನೆ ಅಷ್ಟೇ ಅಲ್ಲ, ಬೆಳಕ ಕೆಳಗೆ ನೆರಳಾದವರ ವ್ಯತೆ. ಬೆಳಕಿನ ವರ್ಣನೆ ಅಷ್ಟೇ ಅಲ್ಲ, ಬೆಳಕ ಕೆಳಗೆ ನೆರಳಾದವರ ವ್ಯತೆ. ಒಂದು ಕಡೆ ಗಗನಚುಂಬಿ ಮಹಲುಗಳು, ಇನ್ನೊಂದು ಕಡೆ ಸೋರುವ ಗುಡಿಸಲುಗಳು. ಒಂದು ಕಡೆ ಗಗನಚುಂಬಿ ಮಹಲುಗಳು, ಇನ್ನೊಂದು ಕಡೆ ಸೋರುವ ಗುಡಿಸಲುಗಳು. ಆ ಎರಡರ ಮಧ್ಯೆ ಈ ಕನ್ನಡ ಸಾಹಿತ್ಯ. ಆ ಎರಡರ ಮಧ್ಯೆ ಈ ಕನ್ನಡ ಸಾಹಿತ್ಯ ಮುಖಾಮುಖಿಯಾಗಿ ನೋಡುವ ಕನ್ನಡಿಯಂತೆ. ಮುಖಾಮುಖಿಯಾಗಿ ನೋಡುವ ಕನ್ನಡಿಯಂತೆ. ಸತ್ಯ ಕೆಲವೊಮ್ಮೆ ಕಹಿಯೋ ಕಹಿ. ಸತ್ಯ ಕೆಲವೊಮ್ಮೆ ಕಹಿಯೋ ಕಹಿ. ಕೆಲವೊಮ್ಮೆ ಕಣ್ಣೀರಿನ ಉಪ್ಪು ಹನಿ. ಕೆಲವೊಮ್ಮೆ ಕಣ್ಣೀರಿನ ಉಪ್ಪು ಹನಿ. ಆದರೆ ಕವಿತೆ ಅದನ್ನು ಮುಚ್ಚುವುದಿಲ್ಲ. ಆದರೆ ಕವಿತೆ ಅದನ್ನು ಮುಚ್ಚುವುದಿಲ್ಲ. ಪದಗಳ ದೀಪ ಹಿಡಿದು ತೋರಿಸುತ್ತದೆ. ಪದಗಳ ದೀಪ ಹಿಡಿದು ತೋರಿಸುತ್ತದೆ. ಜಾತಿಯ ಗಾಯ, ಹಸಿವಿನ ರೇಖೆ, ಮಹಿಳೆಯ ಮೌನ, ಕಾರ್ಮಿಕನ ಸುಸ್ತು, ರಾಜಕೀಯ ಸ್ವಾರ್ಥ, ಎಡಬಿಡಂಗಿ ನಡೆ ಇವೆಲ್ಲವೂ ಸಮಕಾಲೀನ ಕಾವ್ಯದ ಅಕ್ಷರಗಳು. ಇವೆಲ್ಲವೂ ಸಮಕಾಲೀನ ಕಾವ್ಯದ ಅಕ್ಷರಗಳು. ವಾಸ್ತವತೆ ಎಂದರೆ ನೋವಿನ ದಾಖಲೆಯಲ್ಲ. ವಾಸ್ತವತೆ ಎಂದರೆ ನೋವಿನ ದಾಖಲೆಯಲ್ಲ. ಕತ್ತಲಿನೊಳಗೆ ಬೆಳಕು ಹುಡುಕುವ ಛಲ. ಕತ್ತಲಿನೊಳಗೆ ಬೆಳಕು ಹುಡುಕುವ ಛಲ. ಇಂದಲ್ಲ ನಾಳೆ ಸಿಕ್ಕೇ ಸಿಕ್ಕೀತೆಂಬೋ. ಇಂದಲ್ಲ ನಾಳೆ ಸಿಕ್ಕೇ ಸಿಕ್ಕೀತೆಂಬೋ ಮಾನವನ ಭಾವುಕ ಹಠದ ಹೆಸರು. ಮಾನವನ ಭಾವುಕ ಹಠದ ಹೆಸರು. ಇದು ಆದ ಗಾಯವನ್ನು ಬರೆಯುತ್ತದೆ. ಇದು ಆದ ಗಾಯವನ್ನು ಬರೆಯುತ್ತದೆ. ಹೊದ್ದ ಬಿದ್ದ ಕನಸನ್ನೂ ಬರೆಯುತ್ತದೆ. ಹೊದ್ದ ಬಿದ್ದ ಕನಸನ್ನೂ ಬರೆಯುತ್ತದೆ. ನಾಳೆಯ ನ್ಯಾಯದ ಬೀಜಕ್ಕಾಗಿಯಂತೂ ನಾಳೆಯ ನ್ಯಾಯದ ಬೀಜಕ್ಕಾಗಿಯಂತೂ ಇಂದಿನ ಸತ್ಯವನ್ನು ನೆಲದಲ್ಲಿ ಬಿತ್ತುತ್ತದೆ. ಇಂದಿನ ಸತ್ಯವನ್ನು ನೆಲದಲ್ಲಿ ಬಿತ್ತುತ್ತದೆ. ಅದುವೇ ನಮ್ಮ ಸಾಹಿತ್ಯ. ಅದುವೇ ನಮ್ಮ ಸಾಹಿತ್ಯ. ಈ ನಮ್ಮ ಸಾಹಿತ್ಯ ಕಾಲಕ್ಕನುಗುಣವಾಗಿ ಜನರ ಬದುಕಿನ ವಾಸ್ತವತೆಯ ವಿಷಯವನ್ನೇ ಇಟ್ಕೊಂಡು ರಚನೆ ಆಗಿರುವುದನ್ನು ನಾವು ಕಾಣ್ತೇವೆ. ಈ ಕನ್ನಡ ರೈಲ್ವೆ ಸಂಘದವರು ಪ್ರತಿ ತಿಂಗಳು ಒಂದಲ್ಲ ಒಂದು ವಿಷಯದ ಮೇಲೆ ವಿಶೇಷವಾದಂತಹ ಉಪನ್ಯಾಸವನ್ನು ಏರ್ಪಡಿಸಿ ಸಂವಾದ ರೂಪದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ತಾ ಬಂದಿದ್ದಾರೆ. ಈ ತಿಂಗಳ ಜ್ಞಾನಪೀಠ ಸಾಹಿತಿಯೊಂದಿಗೆ ಸಂವಾದ ಎನ್ನುವಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸಮಕಾಲೀನ ಸಾಹಿತ್ಯ ಮತ್ತು ವಾಸ್ತವತೆ ಎಂಬ ವಿಷಯದ ಮೇಲೆ ಮಾತನಾಡಲು ಅವಕಾಶ ಕಲ್ಪಿಸಿದ್ದರು. ಇಂತಹ ಅವಕಾಶ ಕಲ್ಪಿಸಿದ ಈ ಸಂಘದ ಅಧ್ಯಕ್ಷರಾದಂಥ ಶಿವಕುಮಾರ್ BL ಅವರಿಗೆ, ಸಂಸ್ಕೃತಿ ಕಾರ್ಯದರ್ಶಿಯಾದಂಥ ಚನ್ನಬಸಪ್ಪ ಚೌಗಲ ಅವರಿಗೆ,
ಪ್ರಧಾನ ಕಾರ್ಯದರ್ಶಿಯಾದಂಥ ಶಂಭುಲಿಂಗ್ ಬಿರಾದರ್ ಅವರಿಗೆ, ಖಜಾಂಚಿ ಆದಯ್ಯ ಹಿರೇಮಠ್ ಅವರಿಗೆ, ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ಅಶೋಕ್ ಕೋಡದಾಳ್ ಅವರಿಗೆ, ಸಂಘದ ಸದಸ್ಯರಾದಂಥ ಪ್ರಾಣೇಶ್ ಗೌಡ, ಮೈಲಾರಲಿಂಗ, ಕಿರಣ್ ರಾಠೋಡ್, ಮಹೇಶ್ ಎಸ್, ಶಿವಪುತ್ರಪ್ಪ ನಂದಿ, ಮುಂಗುಂಡಪ್ಪ, ರಾಜಶೇಖರ್ ರಜಪೂತ್ ಮುಂತಾದ ಎಲ್ಲ ಸದಸ್ಯರಿಗೂ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕೊಪ್ಪಳದ ಕವಿ ಅಕ್ಬರ್ ಕಾಲಿಮಿರ್ಚಿಯವರಿಗೆ, ಸಾಹಿತಿ ಮಹಂತಪ್ಪ ನಂದೂರವರಿಗೆ, ಜಾನಪದ ಹಾಡುಗಾರ ರಾಮ ಮೂಲಿಗೆ ಅವರಿಗೆ, ರಂಗನಟ ಸಾಹಿತಿ ಶ್ರೀ ಜೀವಿ ಅವರಿಗೆ, ಇನ್ನುಳಿದ ಎಲ್ಲ ಗಣ್ಯಮಾನ್ಯರಿಗೂ ಸಹ ಗೌರವದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರಗಳು.